ಅವರ ಕಡೆ ಏನು ಡಿಸಿಷನ್ ಆಗಿದೆ ಅದನ್ನು ನಮಗೆ ತಿಳಿಸಿದ್ರು. ನಾನು ಶಂಕರ್ ಅವ್ರ ಮುಖಾಂತರವಾಗಿ ನಿಮ್ಮ ಮ್ಯಾನೇಜ್ಮೆಂಟ್ಗೆ ಕೇಳೋದು ಒಂದೇ, ಇದು ರಾಜಕೀಯ ಪಕ್ಷ ಅಲ್ಲ, ಬಲಿಜ ಜನಾಂಗದ ಒಂದು ಸಂಘ. ಈ ಬಲಿಜ ಜನಾಂಗದ ಸಂಘಕ್ಕೆ ನಾವು ಮೆಂಬರ್ಶಿಪ್ ಕೊಡಿ ಅಂತ ಹೈಕೋರ್ಟ್ ಉಚ್ಚ ನ್ಯಾಯಾಲಯಕ್ಕೆ ಹೋಗುವಂತ ಸ್ಥಿತಿ ನಮಗೆ ಬಂತು. ಅದು ಬರಬಾರ್ದಾಗಿದೆ, ಆ ಲೆವೆಲ್ಗೆ ನಮ್ಮನ್ನು ಅಲ್ಲಿ ಬಿಡಬಾರ್ದಾಗಿದೆ. ಈಗೇನು ಆಡಳಿತ ನಡೆಸ್ತಾ ಇದ್ದಾರೋ ನಮ್ಮ ಬಂಧುಗಳು ನಮ್ಮನ್ನ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಹೋದ್ರು ನಮ್ಮನ್ನು ಬಿಡಬಾರ್ದಾಗಿದೆ. ಬನ್ರಿ ಬೇಡ ಮೆಂಬರ್ಶಿಪ್ ಕೊಡ್ತೀವಿ, ತದನಂತರ ಎಲೆಕ್ಷನ್ ಗೆಲ್ಲೋದ ಇನ್ನೊಬ್ಬ ಅದುವೇ ಅಂತೇಳಿ ಹೋಗ್ಬೋದಾಗಿದೆ. ಬಟ್ ಅವ್ರೇನು ಹೇಳ್ತಾರೆ, ನಮಗೆ ಟೈಮ್ ಆಗೋಗ್ಬಿಟ್ಟಿತ್ತು ಅದಕ್ಕೆ ನಾವು ಎಲೆಕ್ಷನ್ಗೆ ಹೋದ್ವಿ ಅಂತೇಳಿ. ಸೊ ಕೋರ್ಟ್ ಉಚ್ಚ ನ್ಯಾಯಾಲಯ ಏನು ಹೈಕೋರ್ಟ್ ಆಫ್ ಕರ್ನಾಟಕ ಅವ್ರ ಕಡೆ ಸಂಘದ ಕಡೆನೂ ಆರ್ಗ್ಯುಮೆಂಟ್ಸ್ ಆಯಿತು, ಜನಾಂಗದ ಕಡೆನೂ ಆರ್ಗ್ಯುಮೆಂಟ್ಸ್ ಆಯಿತು. ಇದನ್ನೆಲ್ಲ ಕೇಳಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರು ಇಲ್ಲ ಜನಾಂಗದವರು ಮೆಂಬರ್ಶಿಪ್ ಕೇಳ್ತಾ ಇರೋದು ನ್ಯಾಯವಾಗಿದೆ, ತಕ್ಷಣ 28ರಿಂದ 4 ವಾರ ಅಂದರೆ 1 ತಿಂಗಳು ಮೆಂಬರ್ಶಿಪ್ ಮಾಡಿ ತದನಂತರ ಎಲೆಕ್ಷನ್ 2 ತಿಂಗಳು 3 ತಿಂಗಳು ಮಾಡಿ ಅಂತ ಹೇಳಿದ್ರು. ಅದು ಎಲ್ಲರಿಗೂ ಗೊತ್ತಿದೆ, ಇವ್ರಿಗೂ ಗೊತ್ತಿದೆ. ಯಾಕಂದ್ರೆ ಇವ್ರ ಕಡೆ ಯಾರು ಹೇಳ್ತಿರಲ್ಲ, ಇವ್ರ ಕಡೆ ಆಪೋಸಿಟ್ ಲಾಯರ್ ಇದ್ದಾರೆ. ಮತ್ತೆ ನಮ್ಮ ಆನಂದ್ ಬಾಬು ಅವರು 2ನೇ ತಾರೀಕು ತಂದು ಕೊಟ್ಟಿದ್ದಾರೆ ಸರ್ಟಿಫೈಡ್ ಕಾಪಿ. ಅದು ಸರ್ಟಿಫೈಡ್ ಕಾಪಿ ಹೈಕೋರ್ಟ್ ಇಂದ ತೆಗೆದುಕೊಟ್ಟ ಮೇಲೆ ನೀವು ಅವರು ಯಾರು ಅಪ್ಲೈ ಮಾಡಿದ್ರು ಒಂದೇ, ನಿಮಗೆ ಬೇಕು ನೀವು ಒಂದು ಅಪ್ಲೈ ಮಾಡಿಕೊಟ್ರೆ ಅದ್ರ ಬಗ್ಗೆ ನಮ್ದು ತಕರಾರಿಲ್ಲ. 2ನೇ ತಾರೀಕು ನೀವು 3ನೇ ತಾರೀಕು ಇಮಿಡಿಯೇಟ್ ಆಗಿ ಎಮರ್ಜೆನ್ಸಿ ಮೀಟಿಂಗ್ ಅಂತ ನಿಮ್ಮ ಆಡಳಿತ ಮಂಡಳಿಗೆ ಕರೆದಿದ್ದೀರಿ. ಅದರಲ್ಲಿ ಏನು ಡಿಸ್ಕಸ್ ಮಾಡ್ತೀರಿ? ಹೈಕೋರ್ಟ್ 28 ತಕ್ಷಣವೇ ಇದಕ್ಕೆ ರೂಲ್ಸು ರೆಗ್ಯುಲೇಷನ್ಸು ಅದು ಇದು ಫೇರ್ ಮಾಡಬೇಕು ಅನ್ನೋದು ಹೈಕೋರ್ಟ್ಗೆ ಗೊತ್ತಿದೆ. ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕಕ್ಕೆ ಅವರಿಗೆ ಉಚ್ಚ ನ್ಯಾಯಾಲಯದ ಜಡ್ಜಿಗೆ ಗೊತ್ತಿದೆ. ಇದಕ್ಕೆ ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಬೇಕಾಗಿದೆ. ಬಲಿಜ ಜನಾಂಗದ ಹೆಣ್ಣು ಮಕ್ಕಳಾಗಿ ಗಂಡು ಮಕ್ಕಳಾಗಿ 18 ವರ್ಷ ತುಂಬಿದ ಪ್ರತಿ ಬಲಿಜ ಜನಾಂಗನೂ ಇಲ್ಲಿ ಅರ್ಹನಾಗಿರ್ತಾನೆ. ಅದಕ್ಕೆ ನಾವೆಲ್ಲ ಆನೇಕಲ್ ಕಡೆಯವರು, ನಮ್ಮ ಆನೇಕಲ್ ಅವರಿಗೆ ಒಂದು 100 ಜನ ಮೇಲೆ ಬಂದಿದ್ದೀವಿ. ನಮ್ಮ ಆನೇಕಲ್ ತಿಮ್ಮಯ್ಯನವರ ಕಾಲದಲ್ಲಿ ಆಗಿರುವಂತ ಇದು ಇವಾಗಲೂ ಪ್ರತಿಯೊಂದಕ್ಕೂ ಆನೇಕಲ್ ತಿಮ್ಮಯ್ಯ ಅಂತಾನೆ ಬರೋದು. ಅವರು ಏನು ಬರ್ತಿದ್ದಾರೆ ಬೈಲಾಸಲ್ಲಿ ನಮ್ಮಲ್ಲಿದೆ, ಅದ್ರಲ್ಲಿ ಏನಿಲ್ಲ, ಸಿಂಪಲ್ ಆಗಿ 18 ವರ್ಷ ತುಂಬದ ಮೇಲೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಬಲಿಜ ಜನಾಂಗದವರು ಅರ್ಹರಿದ್ದಾರೆ ಮೆಂಬರ್ಶಿಪ್ ಮಾಡೋದಕ್ಕೆ ಎತ್ತಿದೆ. ಈಗ 2ನೇ ತಾರೀಕು ಮೀಟಿಂಗ್ ಸೇರಿದ್ರಿ, 3ನೇ ತಾರೀಕು ಮೀಟಿಂಗ್ ಸೇರಿದ್ರಿ. ಎಸ್, ಅದಕ್ಕೋಸ್ಕರ ಮತ್ತೆ ನೀವು ಮೀಟಿಂಗ್ ಸೇರಿ 1 ವಾರ 10 ದಿವಸ ಕಲಿಯೋದಾದ್ರೆ ನಮಗೆ ಅನಿಸ್ತದೆ ಈ 10 ದಿವಸ ತಳೆದು 15 ದಿವಸ ತಳೆದು ಯಾವಾಗ ಇನ್ನೊಂದು 5-6 ದಿವಸ ಇರೋವಾಗ ಮೆಂಬರ್ಶಿಪ್ ಕೊಟ್ಟು ಯಾರೋ ಒಂದು 10 ಜನ 20 ಜನ 1000 ಜನ ಮಾಡಿ ಹೈಕೋರ್ಟ್ ನ್ಯಾಯಾಲಯಕ್ಕೆ ಏನು ಕೊಟ್ಟಿದ್ದಾರೋ ನಾವು ಮಾಡಿದ್ದೀವಿ ಮುಗಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಇವರು ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅನಿಸ್ತಾರೆ, ನಮ್ಗೆಲ್ಲರಿಗೂ ಅನಿಸ್ತಾರೆ. ನಾವು ಏನು ಕೇಳ್ತಾ ಇದ್ದೀವಿ ಅಂದ್ರೆ ಇರಪ್ಪ ಸುಮ್ಮನೆ ದಯವಿಟ್ಟು ನಾವು ಯಾರು ಇಲ್ಲಿ ಬಂದಿರೋಂಥವ್ರು ನೋಡ್ರಿ, ಬೇರೆ ಜನಾಂಗದಲ್ಲಿ ಹಳ್ಳಿಗೆ ಹೋಗ್ತಾರೆ, ತಾಲೂಕಿಗೆ ಬುಕ್ಸ್ ಕೊಡ್ತಾರೆ. ನೀನು 100 ರೂಪಾಯಿ ಕೊಡು, 50 ರೂಪಾಯಿ ಕೊಡು, ಇಲ್ಲಾಂದ್ರೆ ನೀನು ಮೆಂಬರ್ ಆಗು, 10 ರೂಪಾಯಿ ಕೊಟ್ಟು ಮೆಂಬರ್ ಆಗು, ನೀನು ನಮ್ಮ ಜನಾಂಗಕ್ಕೆ ಮೆಂಬರ್ ಆಗು ಅಂತೇಳಿ ಬೇರೆ ಜನಾಂಗದವರೆಲ್ಲ ಕೇಳ್ತಾರೆ. ಆದರೆ ನಾವು ಎಷ್ಟು ಹಣವಂತರು ಅಂದ್ರೆ, ಈಗ ಬಾಗೇಪಲ್ಲಿ, ಗುಡಿಬಂಡ, ಗೋಳಿಬಿದನೂರು, ಚೇಳೂರಿಂದ ಬಂದಿರೋರಿಗೆ ಅಲ್ಲಿರುವಂತ ಬಡವರಿಗೆ ಮಕ್ಕಳು ಗೊತ್ತಾಗ್ತದೆ. 1000 ರೂಪಾಯಿ ಫಿಕ್ಸ್ ಮಾಡಿದ್ದೀರಿ. 1000 ರೂಪಾಯಿ ಫಿಕ್ಸ್ ಮಾಡಿದ್ದೀರಿ ಅಂದ್ರೆ ನಾವು 2 ಕೇಳಕ್ಕಾಗಲ್ಲ. ಯಾಕಂದ್ರೆ ನೀವು ಮೆಂಬರ್ಶಿಪ್ ವೆರಿ ರಿಚ್ ಪೀಪಲ್ಸ್, ನಿಮ್ಮ ಸಂಘದ ಮೆಂಬರ್ಗೆ 1000 ರೂಪಾಯಿ ಇಟ್ಟಿದ್ದಾರೆ. ನೀವು ಎಲ್ಲಿ ಬಡವರು? ನೀವು ಬಡವರಲ್ಲ. ಅಂದ್ರೆ ಈ ಆಡಳಿತ ಮಂಡಳಿ
ಎಲ್ಲ ಸಾಮಾನ್ಯ ಪರಿಚಯ ಜನಾಂಗನು ಮೆಂಬರ್ ಆಗಲಿ, 100 ರೂಪಾಯಿ ಕೊಟ್ಟು 50 ರೂಪಾಯಿ ಕೊಟ್ಟು ಮೆಂಬರ್ ಆಗಲಿ ಅನ್ನೋಂಥ ಉದ್ದೇಶ ಇಲ್ಲ. ಬರೀ ಹಣವಂತರು 1000 ರೂಪಾಯಿ ಕೊಡೋ ಶಕ್ತಿ ಇರೋರು, ಅದರ ಮೇಲೆ ಇರೋರು ಮಾತ್ರ ಕೊಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅಂತ ನಮ್ಮ ಜನಾಂಗದ ಪರವಾಗಿ ನಮಗೆಲ್ಲರಿಗೂ ನಮ್ಗೆ ಹೇಳ್ತಾ ಇರೋದು. ಅದು ತಪ್ಪು. ಆಯ್ತು, ನಾವು ತೀರ್ಮಾನ ಮಾಡಿಬಿಟ್ಟಿದ್ರಿ 1000 ರೂಪಾಯಿ. ನಾವೀಗ 1000 ರೂಪಾಯಿ ಕಟ್ಟೋದಿಗೆ ನಾವು 1,00,000 ಜನ ರೆಡಿ ಇದ್ದೀವಿ. 25 ಲಕ್ಷ ಬಲಿಜ ಜನಾಂಗದಲ್ಲಿ 1 ಲಕ್ಷ ಜನ ನಾವು ರೆಡಿ ಇದ್ದೀವಿ. 1000 ರೂಪಾಯಿ ಕಟ್ತೀವಿ ಪ್ರತಿಯೊಬ್ರು. ಈಗ ಅವ್ರಿಗೆ ಏನಾಗಿದೆ ಅಂದ್ರೆ, ಏನಪ್ಪ ನಮ್ಮ ಬಲಿಜ ಜನಾಂಗಕ್ಕೆ ಮೆಂಬರ್ಶಿಪ್ ಇಲ್ಲ, ನಾವು 25 ಲಕ್ಷ 30 ಲಕ್ಷ ಇದ್ದೀವಿ ಅಂತ ನಾವು ಹೊರಗಡೆ ಹೇಳ್ಕೊಳ್ತಾ ಇದ್ದೀವಲ್ಲ, ಬರೀ 12,000 ಜನ ಇದ್ದೀವಿ, 12,000 ಜನಕ್ಕೆ ನಾವು ಮೆಂಬರ್ ಇದ್ದೀವಿ ಅಂತ ಹೇಳಿದ್ರೆ ಸರ್ಕಾರ ನಾಳೆ ರಿಪೋರ್ಟ್ ಇರ್ತದೆ, ನೀವು ಇರೋದು ಎಷ್ಟ ಮೆಂಬರ್ 12,000 ಜನ ಇದ್ದೀರಿ, ನೀವು ಒಂದು 2 ಲಕ್ಷನೋ 3 ಲಕ್ಷನೋ ಇರ್ಬೋದು ಜನಾಂಗ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನ್ ಹೇಳ್ತಾ ಇದ್ದೀವಿ ಅಂದ್ರೆ, ನಾವು ಯಾರು ಏನು ತಕರಾರು ಮಾಡೋಕ್ಕೋ ಜಗಳ ಮಾಡೋಕ್ಕೋ ಗಲಾಟೆ ಮಾಡೋಕ್ಕೋ ಬಂದಿಲ್ಲ. ನಮಗೆ ಮುಂಚೆನೆ ಕೊಡಬೇಕಾಗಿತ್ತು. ಇವರು ಆಡಳಿತ ಇದ್ದಾಗ ನಾವು ಲೆಟರ್ಸ್ ಎಲ್ಲ ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಪ್ರೂಫ್ಸ್ ನೀವು ರಿಸೀವ್ ಮಾಡ್ಕೊಂಡಿರೋ ಲೆಟರ್ಸ್ ಎಲ್ಲ ಇದೆ. ಹೋಯ್ತು, ಎಲ್ಲ ಹೋಯ್ತು, ಎಲ್ಲ ಮತ್ತೋಗೋಣ. ಹೈಕೋರ್ಟ್ ಆರ್ಡರ್ ಮಾಡಿರುವಾಗ ಹೈಕೋರ್ಟ್ ಏನು ಒಂದು 4 ದಿವಸ ನೀವು 4-5 ಮೀಟಿಂಗ್ ಮಾಡ್ರಿ, ನಿಮ್ಮ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಫ್ರೇಮ್ ಮಾಡ್ರಿ, ಅದ ನಂತರ 15 ದಿವಸ ಆದ್ಮೇಲೆ ಮೆಂಬರ್ಶಿಪ್ ಓಪನ್ ಮಾಡಿ ಅಂತ ಹೈಕೋರ್ಟ್ ಹೇಳಿಲ್ಲ. ಹೈಕೋರ್ಟ್ ತಕ್ಷಣ 28ಕ್ಕೆ ಈ ದಿವಸದಿಂದನೇ ಅಂತ ಹೇಳಿದೆ. ನಾವೀಗ 9 ದಿವಸ ಆದ್ಮೇಲೆ ಬಂದಿದ್ದೀವಿ. ನಮ್ಗೆಲ್ಲರೂ ಹೇಳ್ತಾ ಇದ್ರು ಈಗ 2 ಸಲ 3 ಸಲ ಮೀಟಿಂಗ್ ಮಾಡಿದ್ದಾರೆ ಅಂತ. ನಾನು ನಮ್ಮ ಅಧ್ಯಕ್ಷರಿಗೆ ಕರಿಕಾಲ್ ಸುಂದರ್ ಸಾಹೇಬ್ಗೆ ಫೋನ್ ಮಾಡಿದೆ. ಅವ್ರು ನನಗೆ ಮೊನ್ನೆ 2 ಸಲ ನಾವೆಲ್ಲ ಬರ್ತಾ ಇದ್ದೀವಿ ಸರ್, ನಮಗೆ ಮೆಂಬರ್ಶಿಪ್ ಹೇಳಂತ ನಾನು ಫೋನ್ ಮಾಡಿದೆ. ಅವ್ರು ನನಗೆ ಫೋನ್ ರಿಸೀವ್ ಮಾಡಿದ್ರು. ನಾವೇನು ಹೇಳ್ತೀರೋ ಬರಬಾರ್ದು ಅಂತ ಹೇಳಿಲ್ಲ. ಅದಕ್ಕೆ ನೋಡಿ ಸರ್, ನಾವು ಕೇಳ್ತಾ ಇದ್ದೀವಿ, ಶಂಕರ್ ಸರ್ ಅವರು ಮ್ಯಾನೇಜರು, ಅವ್ರೇನು ಈಸ್ ನಾಟ್ ಎ ಡಿಸಿಷನ್ ಮೇಕರ್, ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಹೇಳಿದ್ದಾರೆ. ತಾವು ಇಷ್ಟು ಬಲಿಜ ಜನಾಂಗಕ್ಕೆ ನಾವು ಒಂದೇ ಒಂದು ಮಾತಾಡ್ತೀನಿ, ನಿಮ್ಮ ಆಡಳಿತ ಮಂಡಳಿಗೆ ಫೋನ್ ಮಾಡಿ ಹೇಳಿ, ನಮ್ಮ ಬಲಿಜ ಜನಾಂಗದವರು ಇಷ್ಟು ಜನ ಇದ್ದಾರೆ, ಇವತ್ತಿನ ದಿವಸ ಬಂದಿದ್ದೀವಿ, ನಮಗೆ ಮೆಂಬರ್ಶಿಪ್ ಕೊಡಬೇಕು, ಮೆಂಬರ್ಶಿಪ್ ಫಾರ್ಮ್ಸ್ ಕೊಡಬೇಕು. ಇದಕ್ಕೆ ಏನಾದರೂ ಇದ್ರೆ, ಇಲ್ಲ ನನಗೆ 1 ದಿವಸ ಟೈಮ್ ಬೇಕು 2 ದಿವಸ ಟೈಮ್ ಬೇಕು ಅಂದ್ರೆ ಅದಕ್ಕೆ ಅಧ್ಯಕ್ಷರು ಇಲ್ಲ ಸೆಕ್ರೆಟರಿನೋ ಪ್ರೆಸಿಡೆಂಟ್ ಬಂದು ನಮ್ಮ ಜನಾಂಗಕ್ಕೆ ಮರ್ಯಾದೆ ಕೊಟ್ಟು ನಮಗೆಲ್ಲ ಒಂದು ಗೌರವ ಕೊಟ್ಟು ಅವ್ರು ಬಂದು, ಅರೆ ನೀವೇನು ಇಷ್ಟು ಜಲ್ದಿ ಬಂದ್ಬಿಟ್ಟಿದ್ರಿ, ಇಲ್ಲ ನಾನು ನಾಳೆಯಿಂದ ಮೆಂಬರ್ಶಿಪ್ ಕೊಡ್ತೀನಿ, ಈ 10 ದಿವಸ ಏನ್ ಲೇಟ್ ಆಗಿದೆ 10 ದಿವಸ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅಂತೇಳಿ ನಮ್ಗೆ ಬರ್ಕೊಡ್ಬೇಕು, ನಮ್ಗೆ ಅನೌನ್ಸ್ಮೆಂಟ್ ಮಾಡಬೇಕು. ಅದಿಲ್ದಿರ ಈಗೇನು ದಿಗ್ಗು ದೇಶ ಏನಿದ್ರೆ ನಾವು ಇಲ್ಲಿ ಬಂದು ಕೂತ್ಕೊಂಡ್ರೆ ಬರ್ತಾರೆ, ಕೂತ್ಕೊಳ್ತಾರೆ, ಹೋಗ್ತಾರೆ ಅನ್ನೋ ಮಾತು ಬಿಟ್ಬಿಟ್ರಿ. ನಿಮ್ಮ ಸಂಘಕ್ಕೆ ಶಂಕರ್ ಅವರೇ, ದಯವಿಟ್ಟು ನೀವು ಇನ್ಮೇಲೆ ನನಗೇನಿಲ್ಲ, ನೀವು ನಮ್ಮ ಹುಡುಗ, ನಿಮ್ಮ ಸಂಘಕ್ಕೆ ಹೇಳಿ ನಾವು ಬಂದಿದ್ದೀವಿ, ನಿಮ್ಮ ಅಧ್ಯಕ್ಷರು ನಿಮ್ಮ ಸೆಕ್ರೆಟರಿ ಬರಬೇಕು, ನಮಗೆ ಮೆಂಬರ್ಶಿಪ್ ಕೊಡಬೇಕು. ಇಲ್ಲಂದ್ರೆ ನಮ್ಮೇನು ಎಳೆದಾಗ್ತೀರಾ, ಎತ್ತಾಗ್ತೀರಾ, ಆಟಾಗ್ತೀರಾ, ಅಹೋರಾತ್ರಿ ನಾವು ಇಲ್ಲೇ ಕೂತಿದ್ದೀವಿ, ಇಲ್ಲಿ ಕೂತಿದ್ದೀವಿ. ನಾವು ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಯಾವ ರೀತಿ ಮೆಂಬರ್ಶಿಪ್ ನ ಜನಕ್ಕೆ ನಮ್ಮ ಸಮುದಾಯದವ್ರಿಗೆ ನಾವು ಯಾವ ರೀತಿ ತಲುಪಿಸಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕಾನೂನಾತ್ಮಕವಾಗಿ, ಯಾಕಂದ್ರೆ ಕೋರ್ಟ್ ನಿಂದ ನಮಗೆ ಡೈರೆಕ್ಷನ್ ಬಂದಿರೋದ್ರಿಂದ ಕಾನೂನಾತ್ಮಕವಾಗಿ ಯಾವ ರೀತಿ ನಾವು ಮೆಂಬರ್ಶಿಪ್ ನ ಕೊಡಬೇಕು ಅನ್ನೋದನ್ನ ನಮ್ಮ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ನಮ್ಮ ಮೀಟಿಂಗ್ ಅಲ್ಲಿ ಡಿಸೈಡ್ ಮಾಡಿದ್ದಾರೆ. ಸೊ ಅದರ ಒಂದು ಆಧಾರದ ಮೇಲೆ ನಾವು 2ನೇ ತಾರೀಕು ನಾವು ನಮ್ಮ ಸಂಘದ ಕಡೆಯಿಂದ ನಾವು ಈ ಒಂದು ಕೋರ್ಟ್ ಆರ್ಡರ್ಗೆ ನಾವು ಅಪ್ಲೈ ಮಾಡಿ ನಮಗೆ 4ನೇ ತಾರೀಕು ಸರ್ಟಿಫೈಡ್ ಕಾಪಿ ಸಿಕ್ಕಿರುತ್ತೆ. ಇದ್ರ ಮೇಲೆ ನಿನ್ನೆ ಎಲ್ಲ ನಾನು ನಮ್ಮ ಸೆಕ್ರೆಟರಿಯವರು ಎಲ್ಲರೂ ನಾವು ಇದೇ ಸಂಬಂಧಪಟ್ಟವಾಗಿ ಕಾನೂನು ರೀತಿಯ ಯಾವ ರೀತಿ ನಮ್ಮ ಬಲಿಜ ಬಂಧುಗಳಿಗೆ ನಾವು ಸಹಾಯ ಮಾಡಬಹುದು, ಸದಸ್ಯತ್ವ ಕೊಡೋದಕ್ಕೆ ಯಾವ 3/1/2022ರಲ್ಲಿ ಮಾನ್ಯ ಬಲಿಜ ಕುಲ್ಬಾನ್ ಅವರು ಸದಸ್ಯರುಗಳು ಡೆಪ್ಟಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ಒಂದು ಮನವಿಯನ್ನು ಕೊಡ್ತಾರೆ. ಎಲೆಕ್ಷನ್ ಅವಧಿ ಮುಗಿದಿದೆ, 18ರಿಂದ 2020ಕ್ಕೆ 3 ವರ್ಷದ ಕಾಲಾವಕಾಶ ಅವ್ರಿಗೆ ಇದ್ದಿದ್ದು. ತದನಂತರ ಅವರು ಮೆಂಬರ್ಶಿಪ್ ಕೊಡ್ತಾ ಇಲ್ಲ. ತಾವು ಇದನ್ನು ಪರಿಗಣಿಸಿ ಮನವಿಯನ್ನು ಸ್ವೀಕರಿಸಿ ನಮಗೆ
ಹೊಸದಾಗಿ ಮೆಂಬರ್ಶಿಪ್ ಕೊಡಬೇಕು ಅಂತೇಳಿ ಅವರು ಮನವಿ ಸಲ್ಲಿಸಿದಾಗ ಅವಾಗ ಡೆಪ್ಟಿ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವರು ಕಾರ್ಯದರ್ಶಿಗಳಿಗೆ ಮತ್ತು ಬಲಿಜಾ ಅಧ್ಯಕ್ಷರಿಗೆ ಒಂದು ಲೆಟರ್ನ ಡ್ರಾಫ್ಟ್ ಮಾಡ್ತಾರೆ. ಆ ಇದರಲ್ಲಿ ನಮ್ಮ ಮಾನ್ಯ ಡಾಕ್ಟರ್ ಜಗದೀಶ್ ಕಡೆ ಅವರು ಒಂದು 161 ಜನ ಒಂದು ಮನವಿಯನ್ನು ಅಪ್ಲಿಕೇಶನ್ಸ್ ಅನ್ನ ಬಲಿಜಾ ಹಾಸ್ಟೆಲ್ಗೆ ತಂದು ಕೊಡ್ತಾರೆ. ಇದ್ರ ಮೇಲೆ ಡೆಪ್ಟಿ ರಿಜಿಸ್ಟ್ರಾರ್ ಅವರ ಚಾಲೆಂಜ್ ಮಾಡಿದ ಮೇಲೆ ಅವರು ಇದು ಮಾಡಿದ್ಮೇಲೆ ಇವಾಗಲೂ ಹೈಕೋರ್ಟ್ ಆದೇಶ ಇವಾಗ ಮಾಡಿರೋದು ಅನೇಕ್ಷರ್ ಎಚ್ಚೆತ್ತ ಮೊನ್ನೆ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಇವರು ಬರೀ ಕೇವಲ ನಾವು ಕೊಡ್ಬೇಕಾಗಿರೋದು ಮೆಂಬರ್ಶಿಪ್ 161 ಜನಕ್ಕೆ ಮಾತ್ರ ಅಂತ ತಪ್ಪು ಮಾಹಿತಿಯನ್ನ ಕಾರ್ಯದರ್ಶಿ ಅವರು ಎಲ್ಲಾ ಸದಸ್ಯರುಗಳಿಗೆ ನೀಡಿರ್ತಾರೆ. ಇಲ್ಲಿ ವೆರಿ ಕ್ಲಿಯರ್ ಆಗಿದೆ, ಓದ್ಬಿಡ್ತೀನಿ. ಸಂಘದ ಸದಸ್ಯತ್ವಕ್ಕೆ ಪ್ರಾಥಮಿಕವಾಗಿ ಆದ್ಯತೆ ನೀಡಿ 161 ಅರ್ಜಿದಾರರು ಹಾಗೂ ಇನ್ಯಾವುದೇ ವ್ಯಕ್ತಿ ಸಂಘದ ಉಪನಿಯಮಗಳ ಅನ್ವಯ ಸದಸ್ಯತ್ವ ಹೊಂದಲು ಅರ್ಹರಾಗಿರುತ್ತಾರೆ ಅಂತವರನ್ನು ಪರಿಗಣಿಸಿ ಸದಸ್ಯತ್ವ ನೀಡಿ ನಂತರ ತಾತ್ಕಾಲಿಕ ಮತದಾರರ ಯಾದಿ ಪ್ರಕಟಿಸಿ ಆಕ್ಷೇಪಗಳಿದ್ದಲ್ಲಿ ಸಲ್ಲಿಸಲು ಕಾಲಾವಕಾಶ ನೀಡಿ ಅಂತಿಮ ಮತದಾರರ ಯಾದಿಯನ್ನು ಸಿದ್ಧಪಡಿಸಿ ಕಾನೂನಿನ ಚೌಕಟ್ಟಿನಲ್ಲಿ ಚುನಾವಣೆ ಜರುಗಿಸಲು ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿದೆ. ನಮ್ಮ ಇಲ್ಲಿರೋ ಕಾರ್ಯದರ್ಶಿಗಳಿಗೆ ಅವರಿಗೆ ಯಾವ ರೀತಿ ಇಂಟರ್ಪ್ರಿಟೇಷನ್ ಅಂತ ಗೊತ್ತಾಗಿತ್ತು. ಕನ್ನಡದಲ್ಲಿ ವೆರಿ ಕ್ಲಿಯರ್ ಆಗಿದೆ, 161 ಜನಕ್ಕೆ ಜೊತೆಗೆ ಯಾರು ಅರ್ಹರಾಗಿದ್ದಾರೆ ಸದಸ್ಯ ಹೊಂದಲು ಅವ್ರಿಗೆಲ್ಲ ಮೆಂಬರ್ಶಿಪ್ ಕೊಡಬೇಕು ಅಂತ. ಬಟ್ ಇವಾಗ ಮೊನ್ನೆ ನಡೆದಿರತಕ್ಕಂಥ ಮೀಟಿಂಗ್ ಅಲ್ಲಿ ಇದನ್ನು ಮಿಸ್ಗೈಡ್ ಮಾಡಿದ್ದಾರೆ ಎಲ್ಲರಿಗೂ. ನಾವು ಕೊಡಬೇಕಾಗಿರೋದೇ 161 ಜನ. ಅದಕ್ಕೆ ಇವರ ಉದ್ದೇಶನೇ ಬೇರೆ. ಸಂಘದಲ್ಲಿ ನಾವು ಏನು ಇವಾಗ ಸುಮಾರು 12,300 ಜನ ಇದ್ದಾರೆ, ಇಷ್ಟಲ್ಲೇ ಎಲೆಕ್ಷನ್ ನಡೆಸಿ ನಾವೇ ಕೂತ್ಕೊಳ್ಬೇಕು ಅನ್ನೋ ದುರುದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾರಪ್ಪನ ಸೊತ್ತು ಅಲ್ಲ ಸಂಘ. ಮೊನ್ನೆ ಪುಣ್ಯಾತ್ಮ ಆನೇಕಲ್ ತಿಮ್ಮಯ್ಯನವರು, ನಾನು ಇದೇ ಹಾಸ್ಟೆಲ್ ಓದಿದ್ದು, ಅವರು ದಯದಿಂದ ಇವತ್ತು ಬಲಿಜಾ ಹಾಸ್ಟೆಲ್ ಸುಮಾರು ಜನ, ಲಕ್ಷಾಂತರ ಜನ ಓದಿ ಇವತ್ತು ಒಳ್ಳೆ ಒಳ್ಳೆ ಉನ್ನತ ಸ್ಥಾನಗಳಿಗೆ ಹೋಗಿದ್ದಾರೆ. ಅದರಲ್ಲಿ ನಾನು ಒಬ್ಬ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ದಿವಸ ನಾನು ಹೇಳೋದು ಇಷ್ಟೇ ಸರ್, ಎಲ್ಲರೂ ಬಂದಿರೋರು ಎಲ್ಲ ನನ್ನ ಬಲಿಜಾ ಅಣ್ಣ ತಮ್ಮಂದಿರು. ಇವತ್ತು ಇಷ್ಟು ಜನ ಬರ್ತಾರೆ ಅಂತ ಎಲ್ಲರೂ ಗೊತ್ತು. ನಾನು ಮನವಿಯನ್ನ 28/5/2025 ಆಡ್ತಾಯಿದ್ದೆ. ಆವತ್ತೇ ನನ್ನ ಕಾಪಿನ ಡೌನ್ಲೋಡ್ ಮಾಡಿ ಇಮಿಡಿಯೇಟ್ ಆಗಿ ರಿಜಿಸ್ಟರ್ ಆಫ್ ಸಲೀಂ, ಡೆಪ್ಟಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಅವರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ಫೋನ್ ಮಾಡಿದೆ. ಜಡ್ಜಿಸ್ ಅವ್ರು ಈ ಥರ ಆರ್ಡರ್ ಆಗಿದೆ. ಅವ್ರು ಏನು ಹೇಳ್ತಾರೆ, ನಿಮ್ಮ ಆರ್ಡರ್ನ ಹೆಂಗೆ ನಂಬೋದು ಗೊತ್ತು, ಕೋರ್ಟ್ ಆರ್ಡರ್, ಹೈಕೋರ್ಟ್ ಆರ್ಡರ್ನ ಸರ್ಟಿಫೈಡ್ ಕಾಪಿ ತಂದರೆ ಮಾತ್ರ ಪರಿಗಣಿಸ್ತೀನಿ, ಇಲ್ಲ ಅಂದರೆ ಪರಿಗಣಿಸಲ್ಲ ಅಂತಾರೆ. ಅದಕ್ಕೆ ನೋಡಿದ್ರೆ ನಾನು ಆರ್ಡರ್ ಕಾಪಿನ QR ಕೋಡ್ ಇರ್ತದೆ ಹೈಕೋರ್ಟ್ ಆರ್ಡರು, ಅದನ್ನು ನೀನು ಡೌನ್ಲೋಡ್ ಮಾಡಿ ನೋಡು, ಅದು ಒರಿಜಿನಲ್ ಅಲ್ವಾ. ಇಲ್ಲ ಆಗಲ್ಲ, ನೀನು ಸರ್ಟಿಫೈಡ್ ಕಾಪಿ ತಂದರೆ ಮಾತ್ರ ಪರಿಗಣಿಸ್ತೀನಿ ಅಂತಾರೆ. ಆ ದಿವಸನೇ ನಾವು ಸುಮಾರು ಒಂದು 12 ಜನ ಹೊಸದಾಗಿ ಮೆಂಬರ್ಶಿಪ್ ಆಗುವಂತೆ ಅವ್ರ ಅರ್ಜಿನೂ ಕೊಟ್ಟಿರ್ತೀವಿ. ಬಟ್ ಇದುವರೆಗೂ ನಮ್ಗೆ ಯಾವುದೇ ಮಾಹಿತಿ ಬಂದಿರೋದಿಲ್ಲ. ಅದೇ ರೀತಿ ನಮ್ಮ ಡೆಪ್ಟಿ ರಿಜಿಸ್ಟ್ರಾರ್ಗೂ ಮನವಿ ಕೊಟ್ಟಾಗ ಆಲ್ರೆಡಿ ನಾವು ಸರ್ಕಾರದ ಕಾರ್ಯದರ್ಶಿಗಳು ಮತ್ತೆ ಜಂಟಿ ಉಪ ನಿರ್ಬಂಧಕರು, ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸು ಮತ್ತೆ ಡೆಪ್ಟಿ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ಸ್ ಎಲ್ಲರಿಗೂ ಮನವಿಯನ್ನು ಕೊಟ್ಟಿದ್ದೀವಿ. ಇದು ಏನಂದ್ರೆ ಉದ್ದೇಶ, ಇವ್ರದೇ ಉದ್ದೇಶ ಬೇರೆ ಇದೆ. ಏಕೆಂದ್ರೆ ಈ ಸಮಾಜದ ಕೆಲಸ ಇದು. ಅವ್ರು ಮಾಡೋದು, ಯಾರೇ ಗೆದ್ದು ಬಂದ್ರು ಅವ್ರು ಮಾಡೋದು ಸಮಾಜದ ಕೆಲಸ, ನಾವು ಯಾರೇ ಐಕ್ಯ ಆದ್ರೂ ಸಮಾಜ ಕೆಲಸ. ಆದ್ರೆ ಇವರು ಗಟ್ಟಿಯಾಗಿ ನಮ್ಮನ್ನು ಬಿಟ್ಟು ಬೇರೆಯವ್ರು ಬರಬಾರ್ದು ಅನ್ನೋದು ದುರುದ್ದೇಶದಿಂದ ಇವಾಗ ಮೆಂಬರ್ಶಿಪ್ ಕೊಡ್ತಾ ಇಲ್ಲ ಅಂತ ನನ್ನ ಭಾವನೆ ಇದು. ಹಾಗೆ ಇವಾಗ ಆಲ್ರೆಡಿ ಇವಾಗ 1 ವಾರ ಕಳೆದಿದೆ. ಇವಾಗಲೇ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ನೋಡೋಣ. ಇವಾಗ ಆಲ್ರೆಡಿ ನಾನು ಪಿರ್ಕಲ್ ಸುಂದರ್ ಅವ್ರಿಗೆ ಫೋನ್ ಮಾಡಿದೆ. ಸರ್, ಸುಮಾರು 300-400 ಜನ ಬಂದಿದ್ದಾರೆ ಸಮಾಜದವರು, ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಿಂದ. ತಾವು ಬರಬೇಕು, ನಿಮ್ಮ ಒಪಿನಿಯನ್ ಏನು ಆಗಿದೆ ಡಿಸಿಷನ್ ಹೇಳ್ಬೇಕು. ನೀವು ಯಾರೋ 3ನೇ ವ್ಯಕ್ತಿಯಿಂದ ನಾವು ಕೇಳೋದಕ್ಕೆ ತಯಾರಿಲ್ಲ, ಇಲ್ಲ ಅಂದ್ರೆ ನಾವು ಇಲ್ಲೇ ಕೂತ್ಕೊಳ್ತೀನಿ ಅಂತ ಹೇಳಿದಾಗ, ಇಲ್ಲ ನಾನು ದೂರ ಇದ್ದೀನಿ, ಜಗದೀಶ್ ಅವ್ರು ಫೋನ್ ಮಾಡ್ತೀನಿ, ಅವ್ರು ಮಾತಾಡ್ತಾರೆ ನಿಮ್ಮ ಹತ್ರ ಹೇಳಿ. ನಾನು ಆಲ್ರೆಡಿ 1 ಅವರ್ ಆಯಿತು, ಇದುವರೆಗೂ ಕಾರ್ಯದರ್ಶಿಗಳು ಫೋನು ಇಲ್ಲ. ನಾನು ಫೋನ್ ಮಾಡಿದೆ, ಅವ್ರು ಫೋನು ತೆಗಿತಾ ಇಲ್ಲ. ಅಂದರೆ ಇದರ ಅರ್ಥ, ಇದರ ಹಿಂದೆ ಏನು ಅಂತ ತಾವೇ ಎಲ್ಲ ಯೋಚನೆ ಮಾಡಬೇಕು. ನಾವು ದಯವಿಟ್ಟು ನನ್ನ ಮನವಿ ಇಷ್ಟೇ, ಇವರು ಇದೇ ರೀತಿ ಮುಂದುವರಿಸ್ಕೊಂಡು 1 ತಿಂಗಳ ಕಾಲ ಮುಂದೂಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ಅವಕಾಶ ಕೊಡಬಾರ್ದು. ನಾವೆಲ್ಲ ಜಿಲ್ಲಾ ಮತ್ತು ತಾಲೂಕುಗಳಿಗೆ ಬಂದು ಪ್ರತಿದಿನ ಇಲ್ಲೇ ಕೂತ್ಕೊಂಡು ಮೆಂಬರ್ಶಿಪ್ ಕೊಡೋವರೆಗೂ ನಮ್ಮ ಹೋರಾಟ ನಿರಂತರವಾಗಿರಬೇಕು ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್. ಇಲ್ಲಿ ಸೇರಿರುವಂತಹ ಎಲ್ಲ ನಮ್ಮ ಪರಿಚಯ
ತಿಳಿಸೋದೇನೆಂದ್ರೆ ನಾವು ಇವರ ಅಧಿಕಾರವಾದಿ ಇರಬೇಕಾದ್ರೆ ಸಂಘದ ಕಾರ್ಯದರ್ಶಿಗಳಾದಂಥ ಜಗದೀಶ್ ಅವರಿಗೆ ನಾನು ಫೋನ್ ಮಾಡಿ ಅರ್ಜಿಗಳು ಬೇಕು ಅಂತ ಹೇಳಿದೆ. ಅವರು ಕಾರಣ ಕೊಡಲಿಲ್ಲ, ನಮಗೆ ಅರ್ಜಿಗಳು ಬರಲಿಲ್ಲ. ಡಾಕ್ಟರ್ ರವೀಂದ್ರ ಸಾರಿದ ನಮಸ್ಕರಿಸುತ್ತಾ ಇನ್ನು ಅನೇಕರು ಡಾಕ್ಟರ್ ರಾಮಲಿಂಗರ ಸಾರಿದ್ದಾರೆ. ಇನ್ನು ಮೂಲೆಗಳಿಂದ ಜನಾಂಗ ಗೌರವ ಹೆಚ್ಚು ಮತ್ತು ನಮ್ಮ ರಮೇಶ್ ಅಣ್ಣವರು ನಮ್ಮ ಕರ್ನಾಟಕ ರಾಜ್ಯ ಬಾಯ್ಜ ವಕೀಲರ ಸಂಘದ ಉಪಾಧ್ಯಕ್ಷರಾಗಿದ್ದರು. ರಘು ಅವರಿದ್ದಾರೆ. ನಮ್ಮ ಕ್ರೈಮ್ ಮರ್ಚೆಂಟ್ ಬ್ಯಾಂಕ್ ಅಧ್ಯಕ್ಷರು ಅವರು ಮತ್ತು ವಕೀಲರು ಆದಂಥ ಆನಂದ್ ಅವರಿದ್ದಾರೆ, ಇದ್ದಾರೆ, ನಮ್ಮ ನವೀನ್ ಇದ್ದಾರೆ, ಭಾಗ್ಯರಾಜ್ ಇದ್ದಾರೆ. ಇನ್ನು ಎಲ್ಲ ಮೂಲೆಗಳಿಂದ ಪ್ರತಿಯೊಬ್ಬ ನಮ್ಮ ಜನಾಂಗದ ಹಿರಿಯರು ಎಲ್ಲರೂ ಅತಿ ಮುಖ್ಯವಾಗಿ ಈ ಒಂದು ಪರಿಸ್ಥಿತಿ ನಿಜವಾಗ್ಲೂ ಬರಬಾರ್ದಾಗಿತ್ತು. ಇದು ನಮ್ಮ ಮನೆ, ನಾವು ಬರಲಿಕ್ಕೆ ಅವಕಾಶಗಳ ಪರಿಸ್ಥಿತಿ ಬಂದು ನಿಂತಿದೆ. ಸುಮಾರು ದಿನಗಳ ಹಿಂದೆನೇ ನಾವು ಮೆಂಬರ್ಶಿಪ್ ಅನ್ನು ಕೊಡಿ ಅಂತ ನಾವಿಲ್ಲಿ ಮನವಿ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರದ್ದೇ ಆದಂತಹ ನಾನಾ ರೀತಿಯ ಉತ್ತರಗಳನ್ನು ಕೊಟ್ಟು ನಮ್ಮನ್ನು ಹೈಕೋರ್ಟಿಗೆ ಕೇಸ್ ಫೈಲ್ ಮಾಡುವಂತಹ ಒಂದು ಪರಿಸ್ಥಿತಿಯನ್ನು ಉದ್ಭವ ಮಾಡುವಂಥದ್ದು ಇಲ್ಲಿ ನಡೆದಿದೆ. ನಂತರ ಆರ್ಟಿಕಲ್ 226 ಪ್ರಕಾರ ಹೈಕೋರ್ಟಲ್ಲಿ ರಿಟ್ ಅಪೀಲ್ ನಂಬರ್ 234 ಮತ್ತು 281/2025 ಅಂತ ಒಂದು ಕೇಸ್ ಫೈಲ್ ಮಾಡಿದಾಗ ಈ ಕರ್ನಾಟಕ ಪ್ರದೇಶ ಬೌದ್ಧ ಸಂಘ ಮತ್ತು ರಾಜ್ಯ ಸರ್ಕಾರವನ್ನು ಮತ್ತು ನಮ್ಮ ROS ಪಾರ್ಟಿ ಮಾಡುವಂಥ ಸಂದರ್ಭದಲ್ಲಿ ಬೇಕಾದಷ್ಟು ಸಮಯ ಕೊಟ್ಟಾಗ ಅವ್ರ ಅಬ್ಜೆಕ್ಷನ್ಸ್ ನಾನಾ ರೀತಿಯಾದಂಥ ರೀತಿಯಲ್ಲಿ ಫೈಲ್ ಮಾಡ್ತಾರೆ. ಅವ್ರದ್ದು ಆರ್ಗ್ಯುಮೆಂಟ್ ಆಗುತ್ತೆ, ನಮ್ಮದು ಆರ್ಗ್ಯುಮೆಂಟ್ಸ್ ಆಗುತ್ತೆ. ನಂತರ ದಿನಾಂಕ 28/5 ಆನರಬಲ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರು ಒಳಗೊಂಡಂತೆ ಇಬ್ಬರು ಪೀಠದಲ್ಲಿ ಒಂದು ಆರ್ಡರ್ ಪಾಸ್ ಆಗುತ್ತೆ. ಈ ದಿನಾಂಕದಿಂದ ಅಂದರೆ ನೋಡಿ, ಇದರಲ್ಲಿ ಸ್ವಚ್ಛವಾಗಿ ಒಂದು ಆರ್ಡರ್ 4th ವೀಕ್ ಅಂದರೆ ನಿಮ್ಮ ಗಮನಕ್ಕೆ ಬಂದಂತ ತಕ್ಷಣದಿಂದಲೇ ನೀವು ಮೆಂಬರ್ಶಿಪ್ ಕೊಡುವಂಥದ್ದು ಮಾಡಬೇಕಂತ ಕ್ಲಿಯರ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ಹಾಗಾಗಿ ಆ ಡೈರೆಕ್ಷನ್ಸ್ ಪ್ರಕಾರ ನಾವೆಲ್ಲ ಬಂದಿರುವಂಥ ಅರ್ಜಿ ಕೊಡ್ತೀವಿ. ಆನಂದವನ್ನು ಕೊಟ್ಟಾಗ ಅವರು ನಾವು ಏನೋ ಒಂದು ಕೂತು ಗೌರ್ಮೆಂಟ್ ಕೌನ್ಸಿಲ್ ಮಾತಾಡಬೇಕು, ಆ ರೀತಿ ಸಬೂಬು ಕೊಟ್ಟಿರುವಂಥದ್ದು ಕಾನೂನಿಗೆ ವಿರೋಧವಾದಂತಹ ಪರಿಸ್ಥಿತಿ. ಅದು ಕೊಡಬಾರ್ದಾಗ್ತದೆ. ಹೈಕೋರ್ಟಲ್ಲಿ 4th ವೀಕ್ ಅಂದರೆ ನಿಮ್ಮ ಗಮನಕ್ಕೆ ಬಂದಂಥ ತಕ್ಷಣದಿಂದ ಮೆಂಬರ್ಶಿಪ್ ಕೊಡಿ ಅಂತ ಹೇಳಿತ್ತು. ಅದಾದ ನಂತರ ROSಗೂ ಸಹ ನಾವು ಅರ್ಜಿ ಕೊಟ್ಟಾಗ ಅವರು ದಿನಾಂಕ 2 ಅಂದರೆ ನಮ್ಮ 5ನೇ ತಾರೀಕು 6ನೇ ತಿಂಗಳು ನಾವು 2ನೇ ತಾರೀಕು ಕೊಡ್ತೀವಿ. ಅವರು 5ನೇ ತಾರೀಕು ನಿನ್ನೆ ಒಂದು ಡೈರೆಕ್ಷನ್ಸ್ ಕೊಡ್ತಾರೆ. ಅದರ ಉಚ್ಚ ನ್ಯಾಯಾಲಯದ ಆದೇಶವನ್ನು ನೀವು ಸಂಪೂರ್ಣವಾಗಿ ಪರಿಪಾಲಿಸಬೇಕಾದಂತ ಇಲ್ಲಿ ಕರ್ನಾಟಕ ಪ್ರದೇಶ ಬಲಿತ ಸಂಘಕ್ಕೆ ಡೈರೆಕ್ಷನ್ಸ್ ಕೊಡ್ತಾರೆ. ಆದರೂ ಸಹ ನಾವು ಪರಿಗಣನೆಗೆ ತಗೊಂಡ ಇಲ್ಲ. ಕಾರಣ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರನ್ನ ಅದು ಪಾರದರ್ಶಕವಾಗಿ ಇದ್ದಿದ್ದೇ ಆದ್ರೆ ಮೆಂಬರ್ಶಿಪ್ ಕೊಡೋದೇ. ಇದು ಪ್ರಜಾಪ್ರಭುತ್ವ, ಪ್ರತಿಯೊಬ್ಬರಿಗೂ ಅವರದೇ ಆದಂತಹ ಹಕ್ಕಿದೆ. ಮೆಂಬರ್ಶಿಪ್ ಆಗೋಣ. ಎಲೆಕ್ಷನ್ಸ್ ನೋಡಿ, ಪ್ರತಿಯೊಂದು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಂಘಗಳಲ್ಲೂ ಮೆಂಬರ್ಶಿಪ್ ತಗೊಳ್ಳುವಂಥದ್ದು ಮತ್ತೆ ಎಲೆಕ್ಷನ್ಸ್ ಮಾಡುವಂಥದ್ದು ವಾಡಿಕೆ ರೂಢಿಯಲ್ಲಿರುವಂಥದ್ದು. ಅದರಂತೆ ಈ ನಮ್ಮ ROS ಅವರು ಸಹ ನೋಂದಣಿ ಅಧಿಕಾರಿಗಳ ರಿಜಿಸ್ಟರ್ ಏನಿದ್ದಾರೆ ಅವರು ಸಹ ಅವರ ಬೈಲಾದಲ್ಲಿ ಇರುವಂಥದ್ದು ನೀವು ಫಸ್ಟ್ ಮೆಂಬರ್ಶಿಪ್ ಕೊಡಿ. ಮೆಂಬರ್ಶಿಪ್ ಕೊಟ್ಟ ನಂತರ ಮೆಂಬರ್ಶಿಪ್ ಲಿಸ್ಟನ್ನು ನೀವು ಪ್ರಚಾರ ಪಡಿಸಬೇಕಾಗುತ್ತೆ. ಅದಾದ ಮೇಲೆ ನೀವು ಅದರಲ್ಲಿ ಯಾವುದಾದ್ರೂ ಲೋಪದೋಷ ಇದ್ದರೆ ಪ್ರತಿಯೊಬ್ಬರು ಮೆಂಬರ್ಗೂ ಸಹ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕಾಗುತ್ತೆ. ಅದಾದ ನಂತರ ನೀವು ಕ್ಯಾಲೆಂಡರ್ ಅಪ್ಲಿಯನ್ಸ್ ಹಾಕ್ಬಿಟ್ಟು ಅದರಲ್ಲಿ ಯಾರು ಮೆಂಬರ್ಸ್ ಇರ್ತಾರೋ ಅವರೆಲ್ಲರಿಗೂ ನಿಂತು ಎಲೆಕ್ಷನ್ಸ್ಗೆ ಕಂಟೆಸ್ಟ್ ಮಾಡುವಂಥ ಅವಕಾಶ ಇರುತ್ತೆ ಅನ್ನೋ ಒಂದು ನಮ್ಮ ಬೈಲಾದಲ್ಲಿ ಇರುವಂಥದ್ದು ನೋಡಿ. ಈ ದಿನ ನೀವು ಈ ಪ್ರದೇಶ ಕರ್ನಾಟಕ ಪ್ರದೇಶ ಬಲಗ ಸಂಘದವರು ಈ ಹಾಡನ್ನು ಪರಿಪಾಲನೆ ಮಾಡದೆ ಹೋದರೆ ಕಂಟೆಂಪ್ಟ್ ಆಗಲ್ವ? ಅವ್ರ ಮೇಲೆ ನಾವೊಂದು ಕೇಸ್, ಮತ್ತೊಂದು ಕೇಸನ್ನು ಕಂಟೆಂಪ್ಟ್ ಆಗಿ ಅವರನ್ನ ಮತ್ತೆ ಕೋರ್ಟಿಗೆ ತರುವಂಥದ್ದು. ನೋಡಿ, ನಮ್ಮ ಮನೆಯಲ್ಲೇ ಜಗಳ ಆಡುವಂಥದಕ್ಕೆ ಅವಕಾಶ ಮಾಡಿಕೊಳ್ಬೇಡಿದೆ. ಏನಾದ್ರೂ ಇರಲಿ, ಅದನ್ನ ಕೂಡಿ ಮಾತಾಡಿ ಮೆಂಬರ್ಶಿಪ್ ಕೊಡಿ ಫಸ್ಟ್.